ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಬೆಂಗಳೂರಿನಲ್ಲಿ ಡಾಕ್ಟರ್ ಶಿವರಾಮ ಕಾರಂತ BDA ಸೈಟ್ಗಳು ಈಗ ಇಡೀ ಜಾಗ ಸೈಟ್ಗಳನ್ನು ವಿಂಗಡಣೆಯನ್ನು ಮಾಡಿ ಟಾರ್ ರಸ್ತೆಗಳನ್ನು ಹಾಕಿ ಅಲ್ಲಿಗೆ ಮೋರಿ ವ್ಯವಸ್ಥೆ, ಅಂಡರ್ ಗ್ರೌಂಡು ಕರೆಂಟಿನ ವ್ಯವಸ್ಥೆ ಎಲ್ಲ ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಈಗ ಆಗಸ್ಟ್ ತಿಂಗಳಿಂದ ಈ ಒಂದು ನೋಟಿಫಿಕೇಷನನ್ನು ಬಿಡ್ತಾ ಇದ್ದಾರೆ. ಯಾರೆಲ್ಲ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಈ ಬೆಂಗಳೂರಿನಲ್ಲಿ ಒಂದು BDA ಸೈಟ್ ತಗೊಳೋದು ಒಂದು ದೊಡ್ಡ ಕನಸಿನ ಮಾತು ಸ್ನೇಹಿತರೆ. 10 ವರ್ಷಗಳ ಹಿಂದೆ ಕೆಂಪೇಗೌಡ ಲೇಔಟನ್ನು ಮಾಡಿದ್ರು. ಅಲ್ಲಿ ಒಂದು 30-40 ಸೈಟ್ಗೆ 25 ಲಕ್ಷ ರೂಪಾಯಿಗೆ ಸಿಗ್ತಾ ಇತ್ತು. ಆದರೆ ಈ ಡಾಕ್ಟರ್ ಶಿವರಾಮ ಕಾರಂತ ಈ BDA ಸೈಟ್ನಲ್ಲಿ ಬೆಲೆ ಗಗನಕ್ಕೆ ಏರಿದೆ ಅಂತಲೇ ಹೇಳ್ಬೋದು. ಜನಸಾಮಾನ್ಯರು ಈ BDAನಲ್ಲಿ ಸೈಟ್ ತೊಗೊಳೋದಕ್ಕೆ ಸ್ವಲ್ಪ ಹಿಂದು ಮುಂದೆ ನೋಡಲೇಬೇಕು. ಯಾಕೆಂದರೆ ಒಂದು ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಅಷ್ಟು ಬೆಲೆ ಜಾಸ್ತಿ ಆಗಿದೆ. ಫರ್ ಸ್ಕ್ವೇರ್ ಫೀಟ್ ಬಂದು 6000 ರುಪೀಸ್ ಇದೆ. ಸ್ನೇಹಿತರೆ, ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ ಮೆಜೆಸ್ಟಿಕ್ಕಿಂದ ಕೇವಲ 19 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾದಲ್ಲಿ ಒಳ್ಳೆ ಕಂಡೀಷನಲ್ಲಿರುವಂತಹ ಈ ಒಂದು BDA ಸೈಟ್, ಡಾಕ್ಟರ್ ಶಿವರಾಮ ಕಾರಂತ BDA ಸೈಟು ತುಂಬ ಜಾಗ ಎಲ್ಲ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಬೆಲೆ ಮಾತ್ರ ಗಗನಕ್ಕೆ ಮುಟ್ಟಿದೆ. ಹೆಂಗೆ ಚಿನ್ನ ಹೆಂಗೆ ಮೇಲೆ ಹೋಗ್ತಾ ಇದೆಯೋ, ಗಗನ ಮುಟ್ತಾ ಇದೆಯೋ, ಹಂಗೆ BDA ಸೈಟು ಅಷ್ಟೇ ಗಗನ ಕುಸುಮ ಆಗ್ತಾ ಇದೆ. ಸ್ನೇಹಿತರೆ, ಕೆಂಪೇಗೌಡ ಲೇಔಟಲ್ಲಿ 21 ಲಕ್ಷದಲ್ಲಿ ಅದೇ ಶಿವರಾಮ ಕಾರಂತ BDA ಸೈಟ್ನಲ್ಲಿ ನಾವೆಲ್ಲ ಅಪ್ಲೈ ಮಾಡಬೇಕು ಅನ್ನುವಂಥ ಆಸೆ ಪಡ್ತಾ ಇರುವಂಥ ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನರ ಆಸೆಯಾಗಿಯೇ ಉಳಿಬೋದು. ಆಸೆ ಕನಸಾಗಬೇಕಲ್ಲ. ಆದರೆ 30-40 ಸೈಟನ್ನು ತಗೋಬೇಕಂದ್ರೆ ಸುಮಾರು 75ರಿಂದ 80 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸ್ನೇಹಿತರೆ. ಹಾಗಾದರೆ ಜನಸಾಮಾನ್ಯರು ತೆಗೆದುಕೊಳ್ಳುವುದಾದರೂ ಹೇಗೆ? ಸ್ನೇಹಿತರೆ, ಹಣ ಇರೋರೇನೋ ತಗೊಂಡ್ಬಿಡ್ತಾರೆ. ಆದರೆ ಜನಸಾಮಾನ್ಯರು ಒಂದು BDA ಸೈಟನ್ನು ತಗೋಬೇಕು ಅಂತ 16 ವರ್ಷಗಳಿಂದ ಕನಸನ್ನು ಕಾಣ್ತಾ ಇರ್ತಾರೆ. ಆದರೆ ಕನಸಿಗೆ ದೊಡ್ಡ ಬಿರುಗಾಳಿ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ತಗೊಬೇಕು ಅನ್ನುವಂಥ ಆಸೆ ಇರುತ್ತೆ, ಕೆಲವರೆಲ್ಲ ತಗೊತಾರೆ. ಓಕೆ, ಇರಲಿ. ಹಾಗಾದರೆ ಈ ಕೆಂಪೇಗೌಡ ಲೇಔಟ್ನಲ್ಲಿ ಈ ಏನು BDA ಸೈಟನ್ನು ತಗೊಬೇಕಾದಾಗ ಏನೆಲ್ಲ ಎಲಿಜಿಬಿಲಿಟಿ ಇತ್ತು, ಅದೇ ಎಲಿಜಿಬಿಲಿಟಿ, ಅದೇ ಕಂಡೀಷನ್ನು, ಅದೇ ಕೋಟಾಗಳು ಇದರಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಚೇಂಜ್ ಆಗ್ಬೋದು. ಆದರೆ ಕೆಂಪೇಗೌಡ ಲೇಔಟ್ನಲ್ಲಿ BDA ಸೈಟ್ ತಗೊಬೇಕಾದಾಗ ಏನೆಲ್ಲ ಎಲಿಜಿಬಿಲಿಟಿ ಇತ್ತು, ಅದೇ ರೀತಿಯ ಕಂಡೀಷನ್ ಇಲ್ಲೂ ಮುಂದುವರಿಯುತ್ತಾ, ಏನೆಲ್ಲ ಕೋಟಗಳಿವೆ ಇದಕ್ಕೂ ಸ್ನೇಹಿತರೆ ಮುಂದಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ದಾಖಲೆಗಳು ಏನೆಲ್ಲ ಬೇಕು, ನಾವು ಮುಂದಾಗಿ ರೆಡಿ ಮಾಡ್ಕೊಂಡಿದ್ದಾಗ ಬೇಗ ಅಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೇವಲ 1 ತಿಂಗಳು ಮಾತ್ರ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನಾವು ಆ ಕಚೇರಿಗಳಿಗೆ ಅಲ್ದು ಕೆಲವೊಮ್ಮೆ ಡಾಕ್ಯುಮೆಂಟ್ಸೇ ಸಿಗದಂಗಿರ್ಬೋದು. ಅದರಿಂದ ಮುಂದಾಗಿ ನಾವು ಎಚ್ಚೆತ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ, ದಾಖಲೆಗಳು ಬೇಕಾಗ್ತವೆ, ಈಗಲಿಂದನೇ ಸಿದ್ಧ ಮಾಡಿಟ್ಕೊಂಡಾಗ ನಾವು ಅಂದ್ಕೊಂಡಂಗೆ BDA ಸೈಟ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ಬನ್ನಿ ಬೇಗ ನೋಡೋಣ ಏನೆಲ್ಲ ಕಂಡೀಷನ್ ಇದೆ ಅಂತ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಕಂಡೀಷನ್ ಇದೆ. ಯಾಕೆ ಅಂದರೆ ಈ ವ್ಯಕ್ತಿ ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅವರು ಕರ್ನಾಟಕದಲ್ಲಿ ಕನಿಷ್ಠ 15 ವರ್ಷಗಳಿಗಿಂತಲೂ ಹೆಚ್ಚಿನ ದಿನ ಇಲ್ಲಿ ವಾಸವಾಗಿರಬೇಕು. ಕರ್ನಾಟಕದಲ್ಲಿ 15 ವರ್ಷ ವಾಸ ಇರುವಂತಹ ಪ್ರಜೆ ಈ ಒಂದು BDA ಸೈಟ್ ತಗೊಳ್ಳಿಕ್ಕೆ ಅರ್ಹನಾಗಿರ್ತಾನೆ. ಎಲಿಜಿಬಿಲಿಟಿ ಬರುತ್ತೆ ಅವನಿಗೆ. ಸ್ನೇಹಿತರೆ, ನೆಕ್ಸ್ಟ್ ಎರಡನೇದಾಗಿ ಸ್ನೇಹಿತರೆ ನೋಡಿ, ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ. ಆಗಲೇ ಹೇಳ್ತಾ ಇದೆ, 1 ತಿಂಗಳು ಮಾತ್ರ ಕಾಲಾವಕಾಶ ಇರುತ್ತೆ. ಕೆಲವೊಂದು ಕಡೆಯಿಂದ NOC ತರಬೇಕಾಗುತ್ತೆ,
ಕೆಲವೊಮ್ಮೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಈ ಥರ ಅನೇಕ ದಾಖಲೆಗಳು ಬೇಕಾಗ್ತದೆ. ಆದ್ದರಿಂದ ಈಗಲಿಂದನೇ ಅವಕ್ಕೆಲ್ಲ ತಯಾರಿ ಮಾಡ್ಕೊಬೇಕಾಗತ್ತೆ. ಸ್ನೇಹಿತರೆ, EWS ಕ್ಯಾಟಗರಿಯಲ್ಲಿ ಸುಮಾರು 50% ಡಿಸ್ಕೌಂಟ್ ಇದೆ. ಯಾರಿಗೆ 1,00,000ಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂಥವ್ರಿಗೆ 6x9 ಮೀಟರ್ ಅಂದರೆ 580 ಸ್ಕ್ವೇರ್ ಫೀಟ್ ಇರುವಂತಹ 20x30 ಸೈಟ್ ಅಂತ ಏನು ಕರಿತೀವಿ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. 580 ಸ್ಕ್ವೇರ್ ಫೀಟ್ ಇರುವಂತಹ EWS ಕ್ಯಾಟಗರಿ ಅನ್ನೋರ್ಗು ಸಹ ಒಂದು 3,000 ರೂಪಾಯಿ ಸ್ಕ್ವೇರ್ ಫೀಟನ್ನು, 3,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ 3,000 ರೂಪಾಯಿ ಫಿಕ್ಸ್ ಆಗುತ್ತೆ. 50% ಡಿಸ್ಕೌಂಟ್ ಇರುತ್ತೆ ಅವ್ರಿಗೆ. ಯಾರಿಗೆ? ಈ ಆದಾಯದಲ್ಲಿ ತುಂಬ ಬಡವರು, 1,00,000ಕ್ಕಿಂತ ಕಡಿಮೆ ಇರುವಂಥ ಆದಾಯ ಹೊಂದಿರೋಂಥವ್ರು ಅಂಥವ್ರಿಗೆ ಸರ್ಕಾರ 6x9 ಮೀಟರ್ದು ಅಳತೆಯ ಸೈಟನ್ನು ಅವ್ರಿಗೋಸ್ಕರನೇ ರಿಸರ್ವ್ ಮಾಡಿ ಇಡುತ್ತೆ. ಅಂಥವ್ರು ಅಪ್ಲೈ ಮಾಡ್ಬೋದು. ಹಾಗೆ ಅವ್ರಿಗೆ ಕೇವಲ ಈಗ ಫರ್ ಸ್ಕ್ವೇರ್ ಫೀಟ್ಗೆ 6,000 ರೂಪಾಯಿ ಇದ್ದರೆ ಇವ್ರಿಗೆ 3,000 ರೂಪಾಯಿಗೆ ಸಿಗುತ್ತೆ. ಆದ್ರೂ ಕಷ್ಟ, ಸುಮಾರು 20 ಲಕ್ಷ ರೂಪಾಯಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇನ್ನು ಯಾವುದೆಲ್ಲ ಎಲಿಜಿಬಿಲಿಟಿ ಇದೆ ನೋಡೋಣ. ಕೆಲವೊಂದು ಬೋರ್ಡ್ಗಳಾದಂತಹ ಕೆಲವೊಂದು ಯಾವುದಾದ್ರು ಬೋರ್ಡ್ಗಳೆಲ್ಲ ಇರುತ್ತೆ. ಮನೆ ಸೈಟು ಅಲ್ಲಿಂದ ನಿಮಗೆ ಅಲಾಟ್ ಆಗಿದ್ರೆ, ಕೆಲವೊಂದು ಹೌಸಿಂಗ್ ಬೋರ್ಡ್ ಅಂತ ಕರಿತೀವಲ್ಲ, ಅಲ್ಲಿಂದ ಏನಾದರೂ ನಿಮಗೆ ಸೈಟ್ ಸಿಕ್ಕಿದ್ರೆ, ಪಡ್ಕೊಂಡಿದ್ರೆ, ಕೆಲವೊಂದು ಸೊಸೈಟಿಗಳಿಂದಲೂ ನೀವು ಏನಾದರೂ ಸೈಟ್ ಪರ್ಚೇಸ್ ಮಾಡಿದರೆ, ತೆಗೆದುಕೊಂಡಿದ್ರೆ ಅಂಥವರು ಈ ಒಂದು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ BDA ಸೈಟನ್ನು ತೆಗೆದುಕೊಳ್ಳೋಕ್ಕೆ ಅರ್ಹತೆ ಇರೋದಿಲ್ಲ. ಅದರಿಂದ ಸೊಸೈಟಿಗಳಿಂದ ಇರ್ಬೋದು, ಹೌಸಿಂಗ್ ಬೋರ್ಡ್ಗಳಿಂದ ಇರ್ಬೋದು, ಈ ಥರ ಕೆಲವೊಂದು ಕಡೆಯಿಂದ ನೀವೇನಾದರೂ ಸೈಟನ್ನು ಮೊದಲೇ ಪಡೆದಿದ್ರೆ ಇಲ್ಲಿ ಎಲಿಜಿಬಿಲಿಟಿ ಸಿಗೋದಿಲ್ಲ ನೀವು. ಹಾಗೆ ಗಂಡನಿಗೆ ಒಂದು ಕಡೆ BDA ಸೈಟ್ ಅಲಾಟ್ ಆಗಿತ್ತು, ಕೆಂಪೇಗೌಡ ಲೇಔಟಲ್ಲಿ ಅಲಾಟ್ ಆಗಿತ್ತು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಹೆಂಡತಿ ಈಗ ನಾನು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿ ನಾನು ಅಪ್ಲೈ ಮಾಡ್ಬೋದಾ, ಎಲಿಜಿಬಿಲಿಟಿ ಇರುತ್ತಾ ನನಗೆ ಅಂತಂದರೆ ಖಂಡಿತ ಇರೋದಿಲ್ಲ. ಅಂದರೆ ಒಂದು ಫ್ಯಾಮಿಲಿಗೆ ಸರ್ಕಾರದಿಂದ ಒಂದು ಸೈಟ್ ಸಿಕ್ಕಿದ್ರೆ ಮತ್ತೆ ಬೇರೆ ಬೇರೆ BDA ಸೈಟ್ಗಳನ್ನು ಪಡ್ಕೊಳೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಅಂತ ಹೇಳ್ತೀವಿ. ಅದೇ ತಂದೆಗೆ ಸಿಕ್ಕಿತ್ತು, ಮಕ್ಕಳೆಲ್ಲ ಬೇರೆ ಕಡೆ ವಾಸವಿದ್ದಾರೆ, ಅವರ ರೇಷನ್ ಕಾರ್ಡೇ ಬೇರೆ, ಈ ರೀತಿ ಅವರು ಫ್ಯಾಮಿಲಿ ಟ್ರೀ ಅಂದರೆ ಸಪ್ರೇಟ್ ಆಗಿದ್ದರೆ ಬೇಕಾದ್ರೆ ಅವ್ರು ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ನಂತರ ಸರ್ಕಾರದಿಂದ ಕೆಲವರಿಗೆ ಸಬ್ಸಿಡಿ ರೂಪದಲ್ಲಿ ಸೈಟ್ ಬಂದಿರ್ಬೋದು ಅಥವಾ ಮನೆಯೂ ಸಿಕ್ಕಿರ್ಬೋದು. ಅಂಥವರು ಉದಾಹರಣೆಗೆ ರಾಜೀವ್ ಗಾಂಧಿ, ಆಮೇಲೆ ಆಶ್ರಯ ಯೋಜನೆಯಿಂದ, ಬಸವ ವಸತಿ ಯೋಜನೆಯಿಂದ ನಿಮಗೇನಾದರೂ ಸೈಟು ಅಥವಾ ಮನೇನೋ ಅಲಾಟ್ ಆಗಿತ್ತು ಅಂದರೆ ನೀವು BDA ಸೈಟ್ ತೆಗೆದುಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ನಂತರ ಸ್ನೇಹಿತರೆ, ಕೆಲವರು ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು BDA ಸೈಟ್ ತೊಗೊಬೇಕು ಅಂತ ಹಲವಾರು ಸಲ ಟ್ರೈ ಮಾಡ್ತಲೇ ಇರ್ತಾರೆ. ಆದರೆ ಅವರಿಗೆ ವಯಸ್ಸಾಗಿ ತೀರೇ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮಕ್ಕಳೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಅವ್ರ ತಂದೆಯವರ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಎಷ್ಟು ಅಟೆಂಪ್ಟ್ ಮಾಡಿದರೋ ಅದು ಸಹ ಕೌಂಟಿಗೆ ಬರುತ್ತೆ. ಇದೆಲ್ಲ ಎಲಿಜಿಬಿಲಿಟಿಗೆ ಅನುಕೂಲ ಆಗುತ್ತೆ. ಅದನ್ನು ಸಹ ನೀವು ಡೆತ್ ಸರ್ಟಿಫಿಕೇಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ನಂತರ ಯಾರೆಲ್ಲ ನಾನು ಹೊಸದಾಗಿ ಅಪ್ಲೈ ಮಾಡಬೇಕು ಅನ್ನೋರು ಹೊಸದಾಗಿ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ನಂತರ ಈಗ ನೋಡೋಣ ನಾವು ಯಾವುದೆಲ್ಲ ರಿಸರ್ವೇಷನ್ ಕೋಟಾ ಇದ್ದಾವೆ ಅಂತ. ಸ್ನೇಹಿತರೆ, ಕೆಲವೊಂದು ರಿಸರ್ವೇಷನ್ ಕೋಟೆಗಳು ಕೆಲವೊಂದು ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಒಂದೇದು ಕ್ಯಾಟಗರಿ 1 ಅವರಿಗೆ 2% ರಿಸರ್ವೇಷನ್ ಇದೆ, SC ಅವರಿಗೆ 15% ಇದೆ, ST ಅವರಿಗೆ 3%, ಬ್ಯಾಕ್ವರ್ಡ್ ಕ್ಯಾಟಗರಿ ಅವರಿಗೆ 2A 2B ಅಂತವರಿಗೆ 10% ಇದೆ. ಹಾಗೆ 3A 3B ಅವರು ಸಹ 10% ಒಳಗಡೆ ಬರುವ ಸಾಧ್ಯತೆಯೂ ಇದೆ. ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ CRP, BSF ಈ ಥರ ಸೈನಿಕರಾಗಿ ಸೋಲ್ಜರ್ ಆಗಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅಂತಹ ಫ್ಯಾಮಿಲಿಯವರಿಗೆ 5% ರಿಸರ್ವೇಷನ್ ಇದೆ. ಹಾಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರುವಂಥ ಎಂಪ್ಲಾಯೀಸ್ಗೂ 8% ರಿಸರ್ವೇಷನ್ ಇದೆ. ಸೆಂಟ್ರಲ್ ಗೌರ್ಮೆಂಟು ಉದಾಹರಣೆಗೆ ಇದು ಬ್ಯಾಂಕ್ ಇರ್ಬೋದು, HAL ಇರ್ಬೋದು,
ಆಮೇಲೆ ಪೋಸ್ಟ್ ಆಫೀಸ್ ಇರ್ಬೋದು, ಈ ಥರದ್ದು ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಎಂಪ್ಲಾಯ್ ಆಗಿದ್ದರೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅವ್ರಿಗೆ 2% ರಿಸರ್ವೇಷನ್ ಇದೆ. ಆಮೇಲೆ ವಿಶೇಷ ಚೇತನರು, ಅಂಗವಿಕಲರು ಅಂತ ಏನು ಕರಿತೀವಿ, ಅವ್ರಿಗೆ 3% ಇದೆ. ಜನರಲ್ ಪಬ್ಲಿಕ್ಕಿಗೆ ಒಂದು 50% ಇರುತ್ತೆ. ಹಾಗೆ ಸ್ಪೋರ್ಟ್ಸು, ಆರ್ಟ್ಸು, ಸೈನ್ಸು ಈ ಥರ ಏನಾದರೂ ಸಾಧನೆ ಮಾಡಿದರೆ ಅಂಥವ್ರಿಗೂ ಸಹ 2% ರಿಸರ್ವೇಷನ್ನು ಕೋಟಾದಡಿಯಲ್ಲಿ ಅವ್ರಿಗೂ ಸಹ ಸೈಟ್ ಸಿಗೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ರೀತಿ ನಾವು ಈ ಒಂದು ಕೆಂಪೇಗೌಡ ಬಡಾವಣೆಗೆ ಹೇಗೆ ಡೆವಲಪ್ಮೆಂಟ್ ಆಯಿತು, ಅದೇ ರೀತಿಯಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಮುಂಚೆ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇದೆಯಾ, ಆದಾಯ ಪ್ರಮಾಣ ಪತ್ರ ಇದೆಯಾ, ಅಥವಾ ಕೆಲವೊಂದು ಕಡೆಯಿಂದ NOC ಪಡ್ಕೊಂಡಿದ್ದೀರಾ, ಡೆತ್ ಸರ್ಟಿಫಿಕೇಟ್ ಇದೆಯಾ, ಪೆನ್ಷನ್ ಕಾಪಿ ಇದೆಯಾ, ಹಾಗೆ ಇವೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇದಾವಾ ಇಲ್ವಾ ಈಗಲಿಂದನೇ ಚೆಕ್ ಮಾಡ್ಕೊಂಡು. ಈಗ ಉದಾಹರಣೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಇಲ್ಲ ಅಂದರೆ ಈಗಲೇ ಅಪ್ಲೈ ಮಾಡಬೇಕಾಗುತ್ತೆ. 21 ದಿನ ಟೈಮ್ ಬೇಕಾಗುತ್ತೆ. ನೀವು ಕೊನೆ ಗಳಿಗೆಯಲ್ಲಿ ಹೋಗಿ ಅಪ್ಲೈ ಮಾಡಬೇಕಂದ್ರೆ 21 ದಿನ ಟೈಮ್ ತೊಗೊಂಡ್ಬಿಡುತ್ತೆ. ಕೆಲವು ಕಡೆ ರಿಜೆಕ್ಟ್ ಆಗ್ಬೋದು, ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ಆಫೀಸ್ಗೆ ಅಲ್ದು ಬೇಜಾರಾಗ್ಬೋದು. ಅದಕ್ಕೋಸ್ಕರ ಈಗಲಿಂದನೇ ಅಪ್ಲೈ ಮಾಡ್ಕೊಂಡು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಬೇಗ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಆ ಒಂದು ಫ್ಲ್ಯಾಟ್ ಹತ್ರ ಹೋಗ್ಲಿಕ್ಕೆ ಮೆಜೆಸ್ಟಿಕ್ಕಿಂದ ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. 18ರಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನ ಬೆಂಗಳೂರಿನ ನಾರ್ತ್ ವೆಸ್ಟ್ ಸೈಡಲ್ಲಿ ಈ ಜಾಗ ನಮಗೆ ಕಂಡು ಬರುತ್ತೆ. ಯಲಹಂಕ, ಯಶವಂತಪುರ, ಬ್ಯಾಲ್ಕೆರೆ, ಚಿಕ್ಕಬಾಣಾವರ, ಗಾಣಗರಹಳ್ಳಿ ಈ ಒಂದು ಪ್ರದೇಶದಲ್ಲಿ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆ BDA ಎಲ್ಲ ಟಾರ್ ಆಗ್ತಾ ಇದ್ದಾರೆ. ಕೆಲವೊಂದು ವಿಡಿಯೋದೆಲ್ಲ ನಾವು ನೋಡ್ತಾ ಇದ್ದೀವಿ. ಮೋರಿ ವ್ಯವಸ್ಥೆ, ಅಂಡರ್ಗ್ರೌಂಡ್ ಮೋರಿ ವ್ಯವಸ್ಥೆ ಆಗ್ತಾ ಇದೆ. ಅಂಡರ್ಗ್ರೌಂಡು ಕೇಬಲ್, ಕರೆಂಟ್ ವಿದ್ಯುತ್ ಕೇಬಲ್ ವೈರ್ಗಳನ್ನು ಹಾಕ್ತಾ ಇದ್ದಾರೆ. ಈ ಸುಮಾರು ಸಿವಿಲ್ ವರ್ಕು 90% ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ಅಕ್ಟೋಬರ್ನಲ್ಲಿ ಈಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನೂ ಕೊಡ್ಬೋದು ಪಬ್ಲಿಕ್ ಸೆಕ್ಟರ್ಗೆ. ಅದಕ್ಕೋಸ್ಕರ ಎಲ್ಲರೂ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು BDA ಸೈಟನ್ನು ತೊಗೊಬೇಕು, ನಮ್ಮ ಕನಸಿನ ಮನೆ ಸೈಟನ್ನು ತೊಗೊಬೇಕು ಅಂತ ತುಂಬ ಜನ ಕನಸನ್ನು ಕಟ್ಕೊಂಡಿರ್ತಾರೆ. ನಾವು BDAಯಿಂದ ಒಂದು ಸೈಟನ್ನು ಪಡಿಲೇಬೇಕು ಅಂತ. ಸ್ನೇಹಿತರೆ, ಹಾಗಾದರೆ ಬೆಲೆ ಎಷ್ಟಾಗ್ಬೋದು ಒಂದು 30-40 ಸೈಟ್ಗೆ ಅಂತಂದರೆ ಸುಮಾರು 75ರಿಂದ 80 ಲಕ್ಷ ರೂಪಾಯಿ ಆಗುವ ಸಾಧ್ಯತೆ ಇದೆ. ಯಾರೆಲ್ಲ ಈಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸರ್, ನೀವು ಬರೀ ಸೈಟಿನ ಬಗ್ಗೆ ಮಾತ್ರ ಹೇಳಿದ್ರಿ, ಆದರೆ ಅದರ ಎಷ್ಟು ಸೈಟ್ಗೆ ಬೆಲೆ ಎಷ್ಟಾಗುತ್ತೆ ಅಂತಲೇ ಹೇಳಿವಲ್ಲ ಅಂತ ಅಂದಾಗ ನೋಡಿ ಸ್ನೇಹಿತರೆ, 72ರಿಂದ 80 ಲಕ್ಷದವರೆಗೂ ಆಗ್ಬೋದು 30-40 ಸೈಟ್ ತೊಗೊಬೇಕು ಅಂತಂದರೆ. ಅದರಿಂದ ಈಗಲಿಂದನೇ ನಿಮ್ಮ ಹತ್ರ ಹಣ ರೆಡಿಯಾಗಿದೆಯಾ ಅಥವಾ ಇಲ್ವಾ, ಅಥವಾ ಬ್ಯಾಂಕಿಗೆ ನೀವೇನಾದ್ರು ಲೋನ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ, ಅಪ್ಲೈ ಮಾಡಿದ್ರೆ ಲೋನ್ ಅಷ್ಟು ಸಿಗುತ್ತಾ, ಅಥವಾ ತೀರಿಸ್ಲಿಕ್ಕಾಗುತ್ತಾ, ಈ ಥರ ಯೋಚನೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ BDA ಸೈಟನ್ನು ಯಾರೆಲ್ಲ ತೆಗೆದುಕೊಬೇಕು ಅಂತ ತುಂಬ ಕನಸನ್ನು ಕಾಣ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಈ BDA ಅನ್ನೋದು ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಾವು ಸೈಟನ್ನು ತೊಗೊಬೋದು. ಅನೇಕ ರೀತಿಯ ಲಿಟಿಗೇಷನ್ ಇರುತ್ತೆ. ಆದರೆ ಈ BDA ಸೈಟ್ ಅನ್ನೋದು ಒಂದು ಚಿನ್ನ ಇದ್ದ ಹಾಗೆ. ಚಿನ್ನ ಯಾವ ರೀತಿ ಬೆಳೀತಾ ಹೋಗುತ್ತೋ ಹಾಗೆ ಚಿನ್ನಕ್ಕಿಂತ ದುಬಾರಿಯಾಗಿ ಈ ಸೈಟಿನ ಬೆಲೆ ಇರುತ್ತೆ. ಪೇಪರ್ ಕ್ಲಿಯರ್ ಆಗಿರುತ್ತೆ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಸೈಟನ್ನು ಮಾರ್ಬೋದು, ಅಷ್ಟು ಅವಕಾಶ ಇರುತ್ತೆ. ಹಾಗೆ ಸೈಟು ಒಂದು 2-3 ವರ್ಷ ಬಿಟ್ಟು ನಾನು ರೀಸೇಲ್ ಮಾರ್ಬಿಡ್ತೀನಿ ಅಂದ್ರೂ ಅದು ಡಬಲ್ ತ್ರಿಬಲ್ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ತುಂಬ ಜನ ಈ ಒಂದು BDA ಸೈಟನ್ನು ತೊಗೊಬೇಕು. ನಿಶ್ಚಿಂತೆಯಿಂದ ಆರಾಮಾಗಿರ್ಬೋದು. ಯಾವ ಲಿಟಿಗೇಷನ್ ಬರಲ್ಲ, ಕಂಪ್ಲೇಂಟ್ ಇರಲ್ಲ, ಈ ರಿಸ್ಕ್ ಇರೋದಿಲ್ಲ. ಕೆಲವು ಕಡೆ ಸೈಟ್ಗಳನ್ನು ಬೇರೆ ಕಡೆ ತೊಗೊಂಡಾಗಿ ತುಂಬ ಕಂಪ್ಲೇಂಟು, ಚಿಂತೆ, ಇನ್ಯಾರೋ ಬರ್ತಾರೆ, ಇದು ನನ್ನ ಸೈಟು ಅಂತಾನೆ ಒಂದು ಸೈಟನ್ನು 4-5 ಜನಕ್ಕೆ ಮಾರ್ಬಿಟ್ಟಿರ್ತಾನೆ ಓನರು. ಈ ಥರದೆಲ್ಲ ಲಿಟಿಗೇಷನು, ತಲೆನೋವು, ಟೆನ್ಷನ್ನು ಇದ್ದಿದ್ದೆ. ಆದರೆ BDA ಸೈಟಲ್ಲಿ ನೀವು ಸೈಟನ್ನು ತೆಗೆದುಕೊಂಡಿದ್ದೆ ಆದರೆ ಈ ಎಲ್ಲ ಸಮಸ್ಯೆಗಳು, ಟೆನ್ಷನಿಂದ ದೂರ ಇರ್ಬೋದು. ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ BDA ಸೈಟನ್ನು ತೆಗೆದುಕೊಂಡಾಗ. ಸ್ನೇಹಿತರೆ, ಸೈಟು ಸಹ ತುಂಬ ಚೆನ್ನಾಗಿರುವಂಥ ಜಾಗದಲ್ಲಿ ಮಾಡಿದ್ದಾರೆ. ಸಿವಿಲ್ ವರ್ಕು 90% ಕಂಪ್ಲೀಟ್ ಆಗಿಬಿಟ್ಟಿದೆ. ಯಾರೆಲ್ಲ ನಾವು ಸೈಟನ್ನು ತೊಗೊಬೇಕು, ಒಂದು 80 ಲಕ್ಷ ರೂಪಾಯಿ ಆದರೂ ಪರವಾಗಿಲ್ಲ ಅನ್ನುವಂಥವ್ರು ತುಂಬ ಜನ ವರ್ಷಗಳಿಂದ ಕನಸನ್ನು ಕಾಣ್ತಾ ಇರ್ತಾರೆ, ನಾವು ತೊಗೊಬೇಕು ಅಂತ. ಖಂಡಿತ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಕ್ಯಾಟಗರಿ ಇದೆ, ಏನೆಲ್ಲ ಎಲಿಜಿಬಿಲಿಟಿ ಇದೆ, ಸ್ವಲ್ಪ ಚೇಂಜಸ್ಸು ಆಗ್ಬೋದು.
ಅದು ಇನ್ನು ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಆಗ ನಾವು ಮತ್ತೊಂದು ವಿಡಿಯೋವನ್ನು ಮಾಡ್ತೀವಿ. ಸದ್ಯಕ್ಕೆ ಕೆಂಪೇಗೌಡ ಲೇಔಟ್ನಲ್ಲಿ ಏನೆಲ್ಲ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇತ್ತು ಅದನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸ್ನೇಹಿತರೆ, ಎಲ್ಲರಿಗೂ ಒಂದು ಸೂರು ಅನ್ನೋದು ಬೇಕೇ ಬೇಕಾಗ್ತದೆ. ಒಂದು ಸೈಟ್ ಅಂತ ಇರಲೇಬೇಕಾಗುತ್ತೆ. ಸೈಟ್ ಇದ್ದರೆ ಮಾತ್ರ ನಾವೊಂದು ಪುಟಾಣಿ ಒಂದು ಮನೆ ಕಟ್ಕೊಂಡು ಅಥವಾ ಅದ್ಭುತವಾದ ಒಂದು ಮನೆಯನ್ನು ಕಟ್ಕೊಂಡು ಸಂತೋಷದಿಂದ ಸುಖವಾಗಿ ನೆಮ್ಮದಿಯಾಗಿ ವಾಸ ಮಾಡಲಿಕ್ಕೆ ಸಾಧ್ಯ ಸ್ನೇಹಿತರೆ. ಅದಕ್ಕೋಸ್ಕರ ಎಲ್ಲರ ಕಣ್ಣು BDA ಸೈಟ್ ಮೇಲೆ ಇರುತ್ತೆ. ಆದ್ದರಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು BDA ಸೈಟನ್ನು ತಗೊಳ್ಳಿ, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಈ ವಿಷಯವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ಸೈಟನ್ನು ತೆಗೆದುಕೊಂಡ್ರೆ BDA ಸೈಟನ್ನೇ ತೆಗೆದುಕೊಳ್ಳಿ. ಇನ್ನೊಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಜಾಸ್ತಿನೇ ಆಗ್ಬೋದು. ಆದರೆ ಇವತ್ತು ನಾವು ನೋಡಿ, ಈಗ ಕೆಂಪೇಗೌಡ ಲೇಔಟ್ ಕತೆ ಕೇಳ್ತೀನಿ ನಿಮಗೆ ಸ್ನೇಹಿತರೆ. ಕೆಂಪೇಗೌಡ ಲೇಔಟ್ನಲ್ಲಿ ಸುಮಾರು 25 ಲಕ್ಷಕ್ಕೆ ತೆಗೆದುಕೊಂಡಂತಹ ಒಂದು ಸೈಟ್ ಬೆಲೆ ಇವತ್ತು 75 ಲಕ್ಷ ಬೆಲೆ ಬಾಳ್ತಾ ಇದೆ. 75 ಲಕ್ಷಕ್ಕಿಂತ ಜಾಸ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ದರಿಂದ ಯಾರೆಲ್ಲ ಈ BDA ಸೈಟನ್ನು ತೊಗೊಬೇಕು ಅಂತ ಅಂದ್ಕೊಂಡಿರೋರೆಲ್ಲರೂ ದಯವಿಟ್ಟು ಪ್ಲ್ಯಾನ್ ಮಾಡಿ, ಯಾವ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ನೋಡ್ಕೊಳ್ಳಿ. ನೀವು ಸಹ ಅಪ್ಲೈ ಮಾಡಿ ಕರೆಕ್ಟ್ ಟೈಮ್ಗೆ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೇಳಿದ್ದೀನಿ, ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ತಯಾರು ಮಾಡ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಂಡಿರಿ. ಸರ್ಕಾರ ಅಥವಾ BDA ಯಾವಾಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದಂಗೆ ನೀವು ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.